ಭಾರತ ಚೀನಾ ಯುದ್ಧ ನಡೆದು 5 ದಶಕ ಕಳೆದಿದೆ. ಸಾವಿರಾರು ಭಾರತೀಯ ಯೋಧರು ಜೀವದ ಹಂಗು ತೊರೆದು ಹೋರಾಡಿ ವೀರ ಮರಣವನ್ನಪ್ಪಿದ್ರು. ದೇಶಕ್ಕಾಗಿ ಮಡಿದ ಆ ವೀರ ಯೋಧರನ್ನ ಇವತ್ತು ಸ್ಮರಿಸಲಾಯಿತು. ಇಂಡೋ ಚೀನಾ ಯುದ್ಧ ನಡೆದು 50 ವರ್ಷಗಳಾಯಿತು. 1962ರಲ್ಲಿ ನಡೆದ ಕದನದಲ್ಲಿ ಸಾವಿರಾರು ಸೈನಿಕರು ವೀರ ಮರಣವನ್ನಪ್ಪಿದ್ರು. ಇವತ್ತು ಫ್ಲಾಗ್ಸ್ ಆಫ್ ಹಾನರ್ಸ್ ಪ್ರತಿಷ್ಠಾನದ ವತಿಯಿಂದ ಆ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ನಡೆದ ಸಮಾರಂಭದಲ್ಲಿ ಸಂಸದ ರಾಜು ಚಂದ್ರಶೇಖರ್, ವಿಧಾನ ಪರಿಷತ್ ಸಭಾಪತಿ ಡಿಎಚ್ ಶಂಕರಮೂರ್ತಿ ಸೇರಿದಂತೆ ಹಲವರು ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ರು. ಆ ಸೈನಿಕರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಅಷ್ಟೇ, ನೀವು ಅಷ್ಟೊಂದು ವೀರಾವೇಶದಿಂದ ಹೋರಾಟ ಮಾಡಿದ್ರಿ ಭಾರತದ ರಕ್ಷಣೆಗಾಗಿ. ನಾವು ಇನ್ನು ಮುಂದೆ ಈ ಥರ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ವೀರಾವೇಶದ ಪಾಠ ನಾವು ಕಲ್ತಿದ್ದೇವೆ. ಇವತ್ತು ನಾವು ಅದರಿಂದ ಅವತ್ತಾದ ತಪ್ಪುಗಳನ್ನ ಪುನರಾವರ್ತಿ ಆಗೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ವೀರ ಸಂಕಲ್ಪ ಇವತ್ತು ಮಾಡೋದ್ರ ಮೂಲಕ ಈ ದೇಶದ ರಕ್ಷಣೆ ನಾವು ಮಾಡಬೇಕು ಅಂತ ಹೇಳ್ತಕ್ಕಂಥ ಸಂದೇಶ. ಇದೇ ವೇಳೆ ವಿದ್ಯಾರ್ಥಿಗಳು ಕೂಡ ಹುತಾತ್ಮ ಯೋಧರಿಗೆ ಪುಷ್ಪ ವಂದನೆ ಸಲ್ಲಿಸಿದ್ರು. ಜೊತೆಗೆ ವಾಯುಸೇನೆ, ನೌಕಾದಳದ ಅಧಿಕಾರಿಗಳು, ನಿವೃತ್ತ ಸೇನಾ ಪರಿಣಿತರು ಹಲವರು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು. ಮೇರಾ ಕರ್ಮಾ ತೂ ಮೇರಾ ಧರ್ಮಾ ತೂ ತೇರಾ ಸಬ್ ಕುಛ್ ಮೈ ಮೇರಾ ಸಬ್ ಕುಛ್ ತೂ. We landed up, the Tamangers were talking about Diwali. We landed at Patna at sunset. When we took off from Patna, it was into Diwali that we took off. And every one of those people that we airlifted, 22 aeroplanes, every one of them got killed. So we have to remember those people. It is for that I can remember. I want these children. ಆ ಯುದ್ಧದಲ್ಲಿ 4,000 ಭಾರತೀಯ ಸೈನಿಕರು ಪ್ರಾಣ ಕಳೆದುಕೊಂಡಿದ್ರು. ಇಂದಿಗೂ ಅವರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾವೆ. ಇಂತಹ ಸಂದರ್ಭದಲ್ಲಿ ಫ್ಲಾಗ್ಸ್ ಆಫ್ ಹಾನರ್ ಪ್ರತಿಷ್ಠಾನ ಸೈನಿಕರ ಕುಟುಂಬವನ್ನ ಗೌರವಿಸಿ ಅವರ ಕಣ್ಣುರಿಸುವ ಮಹತ್ ಕಾರ್ಯಕ್ಕೆ ಕೈ ಹಾಕಿರುವುದು ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನೀಡುವ ರಮಣಶ್ರೀ ಶರಣ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಜಯನಗರದ ರಮಣಶ್ರೀ ಉದಯ ವಿದ್ಯಾಸಂಸ್ಥೆಯಲ್ಲಿನ ಷಡಕ್ಷರಿ ಸಭಾಂಗಣದಲ್ಲಿ ನಡೆಸಲಾಯಿತು. ಶರಣ ಸಾಹಿತ್ಯ ಸಂಶೋಧನೆ, ವಚನ ರಚನೆ, ವಚನ ಸಂಗೀತ ಹಾಗೂ ಶರಣ ಸಂಸ್ಕೃತಿ ಪ್ರಸಾರ ವಿಚಾರದಲ್ಲಿ 4 ಜನರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಶಾಸಕ ಚಂದ್ರಕಾಂತ್ ಬೆಲ್ಲದ್ ಹಾಗೂ ರಮಣಶ್ರೀ ಪ್ರತಿಷ್ಠಾನ ಅಧ್ಯಕ್ಷರಾದ ಎಸ್ ಷಡಕ್ಷರಿ ಹಾಜರಿದ್ದರು. ಸರಳರು, ಸಜ್ಜನರು, ಸಚಿವರಾದಂತಹ ಕನ್ನಡ ಸಂಸ್ಕೃತಿ ಸಚಿವರಾದ ಶ್ರೀ ಗೋವಿಂದ ಕಾರಜೋಳ, ಲಂಬೋದರ, ವಿನಾಯಕ, ವಿಘ್ನೇಶ್ವರ, ಗೌರಿಸುತ, ಏಕದಂತ ಹೀಗೆ ಗಣಪನಿಗೆ ನಾನಾ ಹೆಸರುಗಳಿವೆ. ಇವುಗಳಿಗೆ ಬಾಲ ಕಲಾವಿದನೊಬ್ಬ ರೂಪ ಕೊಟ್ಟಿದ್ದಾನೆ. ಆತನ ಕೈಚಳಕವನ್ನ ನೀವು ನೋಡಿದ್ರೆ ಕೂಡ ಮೂಗಿನ ಮೇಲೆ ಬೆರಳಿಟ್ಕೊಳ್ತೀರಾ. ಆತನ ಕೈಚಳಕ ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ಕಡುಬು ಮೆಲ್ಲುತ್ತಿರುವ ಗಣಪ, ಕೈಯಲ್ಲಿ ಲಾಠಿ ಹಿಡಿದಿರೋ ಪೊಲೀಸ್ ವಿಘ್ನೇಶ, ತಬಲ, ಹಾರ್ಮೋನಿಯಂ ನುಡಿಸ್ತಾ ಇರುವ ಗಜಾನನ, ಕ್ರಿಕೆಟ್, ಚೆಸ್, ಫುಟ್ಬಾಲ್, ಹಾಕಿ, ಟೇಬಲ್ ಟೆನ್ನಿಸ್ ಆಡ್ತಿರೋ ಗಜಮುಖ. ಇದು ಬಾಲಕಲಾವಿದ SR ಅಪ್ರಮೇಯ ಕಾರ್ತಿಕನ ಕುಂಚದಲ್ಲಿ ಅರಳಿದ ಗಣೇಶನ ಕಲಾಕೃತಿಗಳು. ನನಗೆ ಯಾರೂ ಗುರುಗಳಿಲ್ಲ, ನಾನೇ ಕಲ್ತಿದ್ದು ಈ ಡ್ರಾಯಿಂಗ್ನ.
ಹಾಗೆ ಗೀಚ್ತಾನೆ ನನಗೆ ಈ ಡ್ರಾಯಿಂಗ್ ಬಂದಿದ್ದು. ನನಗೆ ಗಣಪತಿ ಅಂದರೆ ತುಂಬ ಇಷ್ಟ. ಎರಡನೇ ಕಾರಣ, ನಾನು 5th ಸ್ಟ್ಯಾಂಡರ್ಡ್ಗೆ ನಾನು 52 ಗಣಪತಿ ಬರ್ತಿದ್ದೆ. ಇದೆಲ್ಲ ಬಾಲಕಲಾವಿದ ಕಾರ್ತಿಕ್ ಕೈಚಳಕದಲ್ಲಿ ಮೂಡಿ ಬಂದಿರೋ ಚಿತ್ರಗಳು. ಈತ ಮೈಸೂರು ವಿದ್ಯಾರಣ್ಯಪುರಂ ನಿವಾಸಿ ಎಸ್ ರಾಮನಾಥನ್ ಮತ್ತು MV ಅನಿತಾರ ಸುಪುತ್ರ. ಮಹರ್ಷಿ ಪಬ್ಲಿಕ್ ಸ್ಕೂಲ್ನ 6ನೇ ತರಗತಿ ವಿದ್ಯಾರ್ಥಿ. ಕೇಳಿದ್ದನ್ನ, ನೋಡಿದ್ದನ್ನ, ಓದಿದ್ದನ್ನ ಗ್ರಹಿಸಿ ತನ್ನ ಇಷ್ಟ ದೇವ್ರು ಗಣೇಶನಿಗೆ 2 ನಿಮಿಷದಲ್ಲಿ ವಿಭಿನ್ನ ರೀತಿಯ ರೂಪ ನೀಡ್ತಾನೆ. ಈತನ ಚಿತ್ರಕಲಾ ಪ್ರದರ್ಶನವನ್ನ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಏರ್ಪಡಿಸಲಾಗಿತ್ತು. ಗಣಪತಿ ಚಿತ್ರನ ಅವ್ನು ಗೊತ್ತಿರೋ ಥರ ಬರೆದವನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲನೂ ಬುಕ್ಸ್ ಎಲ್ಲ ಏನೋ ತೊಗೊಂಬಂದ್ರೆ ಅಲ್ಲಿ ಎಲ್ಲರೂ ಗಣಪತಿ ಇದ್ದರೆ ಎಲ್ಲನೇ ಇದ್ದರೆ ಅದನ್ನೆಲ್ಲ ತೊಗೊಂಡು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ಡಾಕ್ಟರ್ ಗಣಪ, ವಯೋಲಿನ್, ವೀಣೆ, ತಂಬೂರಿ ನುಡಿಸ್ತಾ ಇರುವ ಗಣಪ, ಡಾನ್ಸ್ ಮಾಡ್ತಿರೋ ವಿನಾಯಕ, ಶಿಕ್ಷಕ, ಜಡ್ಜ್ ರೂಪದಲ್ಲಿ ಗಣಪನ ಚಿತ್ರವನ್ನ ಬಿಡಿಸಿದ್ದಾನೆ. ಅಷ್ಟೇ ಅಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ವರ್ಣಾಕ್ಷರಗಳಲ್ಲಿ ಗಣೇಶನನ್ನ ಚಿತ್ರಿಸಿದ್ದಾನೆ. ಕಥಕ್, ಬಾಂದ್ರಾ, ಕಥಕಳಿ ನೃತ್ಯ ಮಾಡೋ ಗಣಪನನ್ನ ಬಿಡಿಸಿದ್ದಾನೆ. ಪ್ರತಿಯೊಂದು ಮಗುವಿಗೂ ಒಂದೊಂದು ಏನಾದರೂ ಕಲೆ ಇದ್ದೇ ಇರುತ್ತೆ. ಅದನ್ನು ಪೋಷಕರು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡಿದ್ರೆ ಪ್ರತಿಯೊಂದು ಮಗುನೂ ಸಾಧಿಸಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆಗೆ ಮಾಡಿದ್ದೀವಿ ಅಷ್ಟೇ. ಓದಿನ ಜೊತೆ ಕಲೆಯಲ್ಲೂ ಮುಂದಿರುವ ಕಾರ್ತಿಕ್ಗೆ ಮುಂದೆ ಕಲಾಕಾರನ ಜೊತೆ ವಿಜ್ಞಾನಿ, ಪಿಟೀಲು, ವಾದಕನಾಗಬೇಕೆಂಬ ಆಸೆ ಇದೆ. ಆತನ ಗುರಿ, ಆಸೆ ಈಡೇರಲಿ. ಈತನ ಕಲಾ ಪ್ರತಿಭೆ ಎಲ್ಲರಿಗೂ ಮಾದರಿಯಾಗಲಿ. ನೋಡಿದ್ರಲ್ಲ ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶನಗೊಂಡ ಬಾಲಕಲಾವಿದ ಕಾರ್ತಿಕ್ನ ಕಲಾ ಪ್ರತಿಭೆಯನ್ನ. ಗಣಪನಿಗೆ 1000 ಅಪ್ರತಿಮ ರೂಪಗಳನ್ನು ನೀಡಿ ಎಲ್ಲರನ್ನ ಸೂಜಿಗಲಿನಂತೆ ಬೆರಗುಗೊಳಿಸಿದ ಈ ಬಾಲಕಲಾವಿದನ ಪ್ರತಿಭೆ ನಿಜಕ್ಕೂ ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುನಿಲ್ ಜೊತೆ ಶಂಶೀರ್ ಬಿಡೋಳಿ, ಸುವರ್ಣ ನ್ಯೂಸ್.